ವೀಕ್ಷಕರೇ, ತಮಿಳುನಾಡಿನ ತೂತುಕುಡಿ ಡಿಸ್ಟಿಕ್ ನಲ್ಲಿರೋ ಕೋವಿಲ್ಪಟ್ಟಿ ಎಂಬ ಸ್ಥಳದಲ್ಲಿ ಕಳೆದ 4 ದಿನಗಳ ಹಿಂದೆ ನಡೆದಿರೋ ಈ ಘಟನೆ ಮೇ ಬಿ ನಮ್ಮ ಚಾನೆಲ್ ನಲ್ಲಿ ಈ ತರಹದ ಒಂದು ಕ್ರೈಮ್ ಇದೇ ಮೊದಲು. ಸಿನಿಮಾಗಳಲ್ಲಿ ನೋಡಿದ್ದೆ ಬಿಟ್ರೆ ನಿಜ ಜೀವನದಲ್ಲಿ ಅದು ಇಷ್ಟು ಕ್ರೂರವಾಗಿ ಒಂದು ಕ್ರೈಮ್ ನ ಮಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ. ವೀಕ್ಷಕರೇ, ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಬನ್ನಿ ಏನಿದು ಪ್ರಕರಣ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೆಲ್ಕಮ್ ಟು ಯುವರ್ ಕ್ರೈಮ್ ಸ್ಟುಡಿಯೋ. ಅಂದು ಡಿಸೆಂಬರ್ 9, 2024 ದಿನ ಮನೆ ಮುಂದೆ ಆಟ ಆಡ್ಕೊಂಡು ಕೂತಿದ್ದ ಈ 10 ವರ್ಷದ ಮಗು ಸಡನ್ ಆಗಿ ಮಿಸ್ಸಿಂಗ್ ಆಗುತ್ತೆ. ಕೋವಿಲ್ಪಟ್ಟಿ ಗ್ರಾಮದ ಗಾಂಧಿನಗರ್ನಲ್ಲಿರೋ ಈ ಕಾಲೋನಿಯಲ್ಲೇ ಕಾರ್ತಿಕ್ ಮುರುಗನ್ ಹಾಗೆ ಬಾಲಸುಂದರಿ ದಂಪತಿಗಳು ವಾಸವಿರೋದು. ಅವರಿಗೆ 2 ಗಂಡು ಮಕ್ಕಳು. ಮೊದಲ ಮಗ 7ನೇ ತರಗತಿ ಓದ್ತಿದ್ರೆ, ಚಿಕ್ಕವ 5ನೇ ಕ್ಲಾಸ್. ಈ 10 ವರ್ಷದ ಚಿಕ್ಕ ಹುಡುಗ ಅಂದು ಸ್ಕೂಲ್ಗೆ ಹೋಗಿರ್ಲಿಲ್ಲ. ಆತನಿಗೆ ಹಿಂದಿನ ಕೆಲ ದಿನಗಳಿಂದ ಮೈಯಲ್ಲಿ ಅಲ್ಲಲ್ಲಿ ಅಮ್ಮ ಆಗಿತ್ತು. ಸೊ ಹಾಗಾಗಿ ಸ್ಕೂಲ್ಗೆ ರಜಾ ಮಾಡಿ ಮನೆಯಲ್ಲೇ ಇದ್ದ. ದೊಡ್ಡ ಮಗ ಬೆಳಿಗ್ಗೆ ಸ್ಕೂಲ್ಗೆ ಹೊರಟು ಹೋಗ್ತಾನೆ. ತದನಂತರ ತಂದೆ ಕಾರ್ತಿಕ್ ಹಾಗೂ ತಾಯಿ ಬಾಲಸುಂದರಿ ಎಂದಿನಂತೆ ತಮ್ಮ ಕೆಲಸಕ್ಕೆ ಹೊರಟು ಹೋಗ್ತಾರೆ. ಮನೆಯಲ್ಲಿ ಒಬ್ಬನೇ ಹುಡುಗ ಇದ್ದಿದ್ದರಿಂದ ಪಕ್ಕದ ಬೀದಿಯಲ್ಲಿದ್ದ ಆತನ ಅಜ್ಜಿಗೆ, ಮೊಮ್ಮಗ ಮನೆಯಲ್ಲಿ ಒಬ್ಬನೇ ಇದ್ದಾನೆ, ನೀವು ಹೋಗಿ ಅವನ ಜೊತೆ ಇರಿ, ಅವನಿಗೆ ಹುಷಾರ್ ಬೇರೆ ಇಲ್ಲ ಅಂತ ಕಾರ್ತಿಕ್ ಅವರ ತಾಯಿಗೆ ಹೇಳಿ ಕೆಲಸಕ್ಕೆ ಹೋಗ್ತಾರೆ. ನಂತರ ಅಜ್ಜಿ ಸುಮಾರು ಬೆಳಿಗ್ಗೆ 10 ಗಂಟೆಗೆ ಮನೆಗೆ ಬರ್ತಾರೆ. ಆದ್ರೆ ಮನೆಯಲ್ಲಿ ಮಗು ಕಾಣಿಸ್ತಿಲ್ಲ. ತಕ್ಷಣ ಅಕ್ಕಪಕ್ಕ ಹುಡುಕ್ತಾರೆ, ಕೂಗಿ ಕರೀತಾರೆ, ಆದ್ರೆ ಹುಡುಗನ ಪತ್ತೆನೇ ಇಲ್ಲ. ತಕ್ಷಣ ಅಪ್ಪ ಅಮ್ಮನಿಗೂ ಫೋನ್ ಮಾಡಿ ವಿಷಯ ತಿಳಿಸ್ತಾರೆ. ಅವರು ಕೂಡ ಬಂದು ಎಲ್ಲಾ ಕಡೆ ಹುಡುಕೋಕೆ ಶುರು ಮಾಡ್ತಾರೆ. ಆದ್ರೆ ಎಲ್ಲೇ ಹುಡುಕಿದ್ರು ಹುಡುಗನ ಸುಳಿವಿಲ್ಲದಿದ್ದಾಗ ಕೋವಲ್ಪಟ್ಟಿ ವೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಬಂದು ಮಗುವಿನ ಮಿಸ್ಸಿಂಗ್ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿಸ್ತಾರೆ. ಸ್ಪಾಟ್ಗೆ ಬಂದ ಪೊಲೀಸರು ಮೊದಲಿಗೆ ತಾಯಿ ಬಾಲಸುಂದರಿಯನ್ನ ವಿಚಾರಿಸ್ತಾರೆ, ಏನಾಯ್ತು ಅಂತ. ಅದಕ್ಕೆ ಆಕೆ ಹೇಳ್ತಾರೆ, ನನ್ನ ಮಗನಿಗೆ 2 ದಿನಗಳಿಂದ ಮೈಯಲ್ಲಿ ಅಮ್ಮ ಆಗಿತ್ತು. ಹಾಗಾಗಿ ರಿಲೇಟಿವ್ಸ್ ಗಳೆಲ್ಲ ಹೇಳಿದ್ರು ಆತನ ಮೈಗೆ ಸ್ವಲ್ಪ ಚಿನ್ನ ಹಾಕಿ ಬೇಗ ಗುಣಮುಖನಾಗ್ತಾನೆ ಅಂತ. ಹಾಗಾಗಿ ನಾನು ಬೆಳಿಗ್ಗೆ ಹೋಗುವಾಗ ಆತನ ಕೊರಳಿಗೆ ನನ್ನ ತಾಳಿ ಸರ ಹಾಕಿ ಹೋಗಿದ್ದೆ. ಅದೇ ವಿಷಯಕ್ಕೆ ಯಾರಾದ್ರೂ ನನ್ನ ಮಗನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ಬೇಕು ಸಾರ್ ಅಂತಾರೆ. ನಂತರ ಪೊಲೀಸರು ಇದೊಂದು ಚಿನ್ನಕ್ಕಾಗಿ ಮಗುವನ್ನ ಅಪಹರಣ ಮಾಡಿರ್ಬೇಕು ಅಂತ ಆ ಏರಿಯಾದ ಮೂಲೆ ಮೂಲೆಗಳಲ್ಲೂ ಬಹಳನೇ ತೀವ್ರವಾಗಿ ಹುಡುಕೋಕೆ ಶುರು ಮಾಡ್ತಾರೆ. ಪ್ರತಿಯೊಬ್ಬರ ಮನೆಗಳಿಗೂ ಹೋಗಿ ಆ ಮನೆಯ ಡ್ರಮ್, ತೊಟ್ಟಿ, ಸೆಲ್ಫ್ ಗಳನ್ನೆಲ್ಲ ಸರ್ಚ್ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ಎಲ್ಲೇ ಹುಡುಕಿದ್ರು ಆ ಹುಡುಗನ ಪತ್ತೆ ಸಿಗೋದೇ ಇಲ್ಲ. ನಂತರ ಸ್ಪಾಟ್ಗೆ ಬಂದ DSP ಜಗನ್ನಾಥನ್ 3 ಸ್ಪೆಷಲ್ ಟೀಮ್ ಗಳನ್ನ ಮಾಡಿ ಸುತ್ತಮುತ್ತ ಅಳವಡಿಸಲಾಗಿದ್ದ ಎಲ್ಲಾ CCTV ಕ್ಯಾಮೆರಾಗಳನ್ನು ಸರ್ಚ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಸರ್ಚ್ ಮಾಡುವಾಗ ಪೊಲೀಸರಿಗೆ ಒಂದು ಇಂಪಾರ್ಟೆಂಟ್ ವಿಷಯ ತಿಳಿದು ಬರುತ್ತೆ. ಅದೇನೆಂದ್ರೆ, ಆ ಹುಡುಗನ ಮನೆಗೆ ಹೋಗಬೇಕು ಅಥವಾ ಹೊರಬರಬೇಕು ಅಂದ್ರೆ ಒಟ್ಟು 4 ದಾರಿಗಳಿವೆ. ಆ 4 ದಾರಿಗಳ ಕೊನೆಯಲ್ಲಿ CCTV ಕ್ಯಾಮೆರಾ ಅಳವಡಿಸಲಾಗಿದೆ. ಆದ್ರೆ ಆ ಹುಡುಗ ಆ 4 ದಾರಿಗಳಲ್ಲಿ ಯಾವುದೊಂದು ದಾರಿಯಲ್ಲೂ ಹೊರಗಡೆ ಬಂದಿಲ್ಲ. ಅಂದ್ರೆ ಅದರ ಅರ್ಥ ಆ ಹುಡುಗ ಆ ಗಲ್ಲಿ ಬಿಟ್ಟು ಹೊರ ಹೋಗಿಲ್ಲ, ಜೊತೆಗೆ ಯಾರು ಅಪಹರಣ ಮಾಡ್ಕೊಂಡು ಹೋಗಿಲ್ಲ. ಹಾಗಿದ್ರೆ ಆ ಹುಡುಗ ಇದೇ ಏರಿಯಾದಲ್ಲಿ ಎಲ್ಲೋ ಇದ್ದಾನೆ ಅನ್ನೋದು ಪೊಲೀಸರಿಗೆ ಕನ್ಫರ್ಮ್ ಆಗತ್ತೆ. ಈವನ್ ಆ ಹುಡುಗನನ್ನ ಯಾರಾದ್ರೂ ಕಿಡ್ನಾಪ್ ಮಾಡಿದ್ರೆ ಇಲ್ಲ ಕೊಲೆ ಮಾಡಿದ್ರೆ ಇದೇ ಏರಿಯಾದಲ್ಲೇ ಇರಬೇಕು, ಹೊರಗಡೆ ಹೋಗೋಕೆ ಚಾನ್ಸ್ ಇಲ್ಲ ಅನ್ನೋ ನಿರ್ಧಾರಕ್ಕೆ ಪೊಲೀಸರು ಬರ್ತಾರೆ. ಇದಾದ ನಂತರ ಮತ್ತೊಮ್ಮೆ ಪೊಲೀಸರು ಎಲ್ಲಾ ಮನೆಗಳನ್ನು ಸರ್ಚ್ ಮಾಡ್ತಾರೆ. ಎಲ್ಲಾ ಮನೆಯ ಟೆರೇಸ್ ಗಳನ್ನ ನೋಡ್ತಾರೆ, ವಾಟರ್ ಟ್ಯಾಂಕ್ ಗಳನ್ನ ಚೆಕ್ ಮಾಡ್ತಾರೆ. ಆದ್ರೆ ಆ ಹುಡುಗನ ಸುಳಿವಿಲ್ಲ. ಆಕ್ಚುಲಿ ಇದೊಂದು ಬಹಳನೇ ಜನಸಂಚಾರ ಇರೋ ಏರಿಯಾ. ನೀವು ಇಲ್ಲಿ ನೋಡ್ತಿರೋ ಹಾಗೆ ಇಲ್ಲಿರೋ ಮನೆಗಳೆಲ್ಲ ಚಿಕ್ಕ ಚಿಕ್ಕದಾಗಿ ಒಂದಕ್ಕೆ ಒಂದು ಅಂಟಿಕೊಂಡಂತೆ ಲೈನ್ ಬೈ ಲೈನ್ ನಲ್ಲಿರೋ ಮನೆಗಳು. ಸೊ ಹೀಗಿರುವಾಗ ಒಬ್ಬ ಹುಡುಗ ಅದೇ ಬೀದಿಯಿಂದ ಕಾಣಿಸ್ತಿಲ್ಲ ಅಂದ್ರೆ ಈ ವಿಷಯ ಎಲ್ರಿಗೂ ಆಶ್ಚರ್ಯವಾಗಿತ್ತು. ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿ ಈ ಹುಡುಗನನ್ನ ಹುಡುಕೋಕೆ ಶುರು ಮಾಡ್ತಾರೆ. ನಂತರ ಸುಮಾರು ಅದೇ ದಿನ ರಾತ್ರಿ 3 ಗಂಟೆಯವರೆಗೆ ಎಲ್ಲಾ ಕಡೆ ಹುಡುಕಿದ ಪೊಲೀಸರು ಕೆಲ ಸಮಯ ರೆಸ್ಟ್ ಮಾಡಲೆಂದು ಹೋಗ್ತಾರೆ. ಈ ಗ್ಯಾಪ್ ನಲ್ಲಿ ಆ ಹುಡುಗನ ಪಕ್ಕದ ಮನೆಯ ಟೆರೆಸ್ ನ ಮೇಲೆ ಆ ಹುಡುಗನ ಬಾಡಿ ಯಾರೋ ತಂದು ಎಸೆದು ಹೋಗ್ತಾರೆ. ಈ ವಿಷಯ ಆ ಬಿಲ್ಡಿಂಗ್ ನ ಓನರ್ಗೆ ಗೊತ್ತಾಗಿದ್ದು
ಬೆಳಿಗ್ಗೆ 6 ಗಂಟೆಗೆ. ಆ ಟೈಮ್ನಲ್ಲಿ ಆ ಮನೆಯ ಮಹಿಳೆಯೊಬ್ಬರು ಮನೆಯ ಮಹಡಿಗೆ ಬಂದಾಗ ಆ ಹುಡುಗನ ಬಾಡಿ ನೋಡಿ ಕಿರಿಚಿಕೊಳ್ತಾರೆ. ತಕ್ಷಣ ಪೊಲೀಸರು ಅಲ್ಲಿಗೆ ಬಂದು ಬಾಡಿನ ಸೀಸ್ ಮಾಡಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟಲ್ನಲ್ಲಿ ಆ ಹುಡುಗನನ್ನ ಚೆಕ್ ಮಾಡಿದ ಡಾಕ್ಟರ್ಗಳು ಈ ಹುಡುಗ ಆಲ್ರೆಡಿ ಸತ್ತು ಹೋಗಿದ್ದಾನೆ, ಜೊತೆಗೆ ಈತ ಸತ್ತು 6 ಗಂಟೆಗೂ ಅಧಿಕವಾಗಿದೆ ಅನ್ನೋ ಒಂದು ಪ್ರಿಲಿಮಿನರಿ ರಿಪೋರ್ಟ್ ನ ಪೊಲೀಸರಿಗೆ ಕೊಡ್ತಾರೆ. ಈ ವಿಷಯವನ್ನ ತಿಳಿದ ಹೆತ್ತವರು ಆತನ ಅಜ್ಜ ಅಜ್ಜಿಯ ಸ್ಥಿತಿ ಕೇಳೋ ಹಾಗಿರ್ಲಿಲ್ಲ. ಪೊಲೀಸರಿಗೆ ಒಂದು ವಿಷಯ ಕ್ಲಿಯರ್ ಆಗಿತ್ತು, ಕೊಲೆಗಾರ ಇದೇ ಏರಿಯಾದವನು. ಯಾಕೆಂದ್ರೆ ನಾವು 4 ಗಂಟೆಯವರೆಗೆ ಇದೇ ಜಾಗದಲ್ಲಿದ್ವಿ. ಸ್ವಲ್ಪ ರೆಸ್ಟ್ ಮಾಡೋಕೆ ಅಂತ ಹೋದ ಗ್ಯಾಪ್ ನಲ್ಲಿ ಆ ಹುಡುಗನ ಬಾಡಿನ ತಂದು ಇಲ್ಲಿ ಹಾಕಿ ಹೋಗಿದ್ದಾನೆ. ಹೊರಗಡೆಯಿಂದ ಬಂದು ಹೀಗೆ ಮಾಡಲು ಸಾಧ್ಯವಿಲ್ಲ. ಜೊತೆಗೆ ಆತ ನಮ್ಮ ಮಧ್ಯದಲ್ಲೇ ಇದ್ದಾನೆ, ನಮ್ಮನ್ನ ಬಹಳ ಹತ್ತಿರದಿಂದ ಅಬ್ಸರ್ವ್ ಮಾಡ್ತಿದ್ದಾನೆ ಅನ್ನೋ ಅಂಶ ಪೊಲೀಸರಿಗೆ ತಿಳಿದು ಬರುತ್ತೆ. ಆಲ್ರೆಡಿ ಈ ವಿಷಯ ಪ್ರೆಸ್ ಮೀಡಿಯಾ ಮೂಲಕ ತಮಿಳುನಾಡುವಿನಾದ್ಯಂತ ಪಸರಿಸಿ ಆಗಿತ್ತು. ಕೊಲೆಗಾರನನ್ನ ಯಾವಾಗ ಹಿಡಿತೀರಿ ಅಂತ ಪೊಲೀಸರ ಮೇಲೆ ಒತ್ತಡ ಏರ್ತಾನೆ ಇತ್ತು. ನೆಕ್ಸ್ಟ್ ಡೇ ಆ ಹುಡುಗನ ಅಟಾಪ್ಸಿ ರಿಪೋರ್ಟ್ ಪೊಲೀಸರ ಕೈಗೆ ಸಿಗುತ್ತೆ. ಈ ರಿಪೋರ್ಟ್ ನ ಪ್ರಕಾರ ಆ ಹುಡುಗನ ಮೈ ಮೇಲೆಲ್ಲ ಗಾಯಗಳಿವೆ, ಅದರಲ್ಲೂ ಪರಿಚಿತ ಗಾಯಗಳಿವೆ. ಜೊತೆಗೆ ಆತನ ಖಾಸಗಿ ಅಂಗಗಳಲ್ಲಿ ಗಾಯಗಳ ಜೊತೆಗೆ ಆತನ ಹಿಂಭಾಗದಲ್ಲೂ ರಕ್ತದ ಕಲೆಗಳೊಂದಿಗೆ ಗಾಯಗಳಿವೆ. ಜೊತೆಗೆ ಬಾಯಿಯಲ್ಲಿ ಸೀಮನ್ನ ಅಂಶಗಳಿವೆ ಅಂತ ತಿಳಿದು ಬರುತ್ತೆ. ಸೊ ಇಲ್ಲಿಗೆ ಪೊಲೀಸರಿಗೆ ಮತ್ತೊಂದು ವಿಷಯ ಕ್ಲಿಯರ್ ಆಗಿತ್ತು. ಅದೇನಂದ್ರೆ ಈ ಹುಡುಗನ ಕೊಲೆ ಚಿನ್ನಕ್ಕಾಗಿ ನಡೆದಿಲ್ಲ, ಬದಲಿಗೆ ಯಾರೋ ಈತನ ಮೇಲೆ ಬಲಾತ್ಕಾರ ಮಾಡಿ ವಿಷಯ ಗೊತ್ತಾಗಬಾರ್ದು ಅಂತ ಕೊಲೆ ಮಾಡಿದ್ದಾರೆ ಅನ್ನೋದು ಕ್ಲಿಯರ್ ಆಗಿತ್ತು. ನಂತರ ಪೊಲೀಸರು ಆ ಏರಿಯಾದಲ್ಲಿದ್ದ ಸುಮಾರು 30ರಿಂದ 40 ಜನ ಪುರುಷರನ್ನ ಅರೆಸ್ಟ್ ಮಾಡಿ ಮೆಡಿಕಲ್ ಟೆಸ್ಟ್ ಮಾಡೋಕೆ ಶುರು ಮಾಡ್ತಾರೆ. ಅದರ ಜೊತೆಗೆ ನಿಮ್ಮ ಏರಿಯಾದಲ್ಲಿ ಯಾರಾದ್ರೂ ಸಲಿಂಗ ಕಾಮಿಗಳಿದ್ದಾರಾ ಅಂತ ವಿಚಾರಿಸ್ತಾರೆ. ಆದ್ರೆ ಆ ಏರಿಯಾದ ಜನ ನಮಗ್ಯಾರು ಗೊತ್ತಿಲ್ಲ ಅಂತಿದ್ದಂತೆ ಪೊಲೀಸರಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸದೆ ಬೇರೆ ದಾರಿನೇ ಇರಲಿಲ್ಲ. ಈ ನಡುವೆ ಆ ಏರಿಯಾದ ಜನಗಳೆಲ್ಲ ಪೊಲೀಸರಿಗೆ ನಿಜವಾದ ಅಪರಾಧಿನ ಹುಡುಕೋಕೆ ಆಗದೆ ಯಾರನ್ನಾದರೂ ಈ ಕೇಸ್ಗೆ ಫಿಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡ್ತಿದ್ದಾರೆ ಅಂತ ಬಹಳನೇ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡೋಕೆ ಶುರು ಮಾಡ್ತಾರೆ. ಆಗ ಸ್ಥಳಕ್ಕೆ ಪೊಲೀಸರ ಹೈಯರ್ ಆಫೀಸರ್ಗಳ ಟೀಮ್ ಬಂದು ಯಾಕೆ ಮೆಡಿಕಲ್ ಟೆಸ್ಟ್ ಮಾಡ್ತಿದ್ದೀವಿ ಅಂತ ಹೇಳೋವರೆಗೂ ಆ ಹೋರಾಟ ನಡೀತಾನೆ ಇತ್ತು. ನಂತರ ಅಲ್ಲಿ ಕಲೆಕ್ಟ್ ಮಾಡಲಾಗಿದ್ದ ಎಲ್ಲಾ ಬ್ಲಡ್ ಸ್ಯಾಂಪಲ್ಸ್ ಗಳನ್ನ ಲ್ಯಾಬ್ಗೆ ಕಳುಹಿಸಿ ಆ ಹುಡುಗನ ಬಾಡಿಯಲ್ಲಿ ಸಿಕ್ಕ ಬ್ಲಡ್ ಸ್ಯಾಂಪಲ್ಸ್ ಗಳೊಂದಿಗೆ ಮ್ಯಾಚ್ ಮಾಡ್ತಾರೆ. ಆಗ ಗೊತ್ತಾಗುತ್ತೆ ಆ ಹುಡುಗನ ಪಕ್ಕದ ಮನೆಯಲ್ಲಿ ವಾಸವಿರೋ ಈ ಕರಪ್ಪಸ್ವಾಮಿ ಎಂಬ ಆಟೋ ಡ್ರೈವರ್ ಈ ನೀಚ ಕೃತ್ಯ ಎಸಗಿದ್ದಾನೆ ಅಂತ. ಈ ವ್ಯಕ್ತಿ ಬೆಳಿಗ್ಗೆ ಆಟ ಆಡ್ಕೊಂಡು ಹೊರಗಡೆ ಕೂತಿದ್ದ ಮಗುವನ್ನ ಚಾಕ್ಲೇಟ್ ಆಸೆ ತೋರಿಸಿ ಮನೆಗೆ ಕರ್ಕೊಂಡು ಹೋಗಿ ಈ ರೀತಿ ಹೇಸಿಗೆ ಕೆಲಸನ ಮಾಡ್ತಾನೆ. ಇದಕ್ಕಿಂತಲೂ ಇನ್ನೂ ವರ್ಸ್ಟ್ ಅಂದ್ರೆ ಅಂದು ಮಗು ಕಾಣೆ ಆಗಿದೆ ಅಂತ ಎಲ್ಲರೂ ಹುಡುಕುವಾಗ ಈತ ಕೂಡ ಅವರೊಂದಿಗೆ ಸೇರ್ಕೊಂಡು ಹುಡುಕೋ ನಾಟಕವಾಡ್ತಾನೆ. ಅದಾದ ನಂತರ ಪೊಲೀಸರು ಸ್ವಲ್ಪ ರೆಸ್ಟ್ ಮಾಡೋಕೆ ಹೋಗಿದ್ದ ಟೈಮ್ ನೋಡಿಕೊಂಡು ತನ್ನ ಪಕ್ಕದ ಮನೆಯ ಮಹಡಿಯ ಮೇಲೆ ಆ ಮಗುವಿನ ದೇಹವನ್ನ ಎಸೆದು ಬರ್ತಾನೆ. ಇದಾದ ನಂತರ ವೀಕ್ಷಕರೇ, ನೀವು ಇಲ್ಲಿ ಗಮನಿಸುವಂತೆ ಯಾವಾಗ ಆ ಹುಡುಗನ ಬಾಡಿನ ಹಾಸ್ಪಿಟಲ್ಗೆಂದು ತಗೊಂಡು ಬರ್ತಾರೋ ಆಗ ಈತನೇ ಎಲ್ಲರಿಗಿಂತ ಹೆಚ್ಚು ನೊಂದುಕೊಂಡಿರೋ ಹಾಗೆ ಮಗುವಿನ ಪಕ್ಕದಲ್ಲೇ ಇದ್ದು ಎಲ್ಲವನ್ನು ಹ್ಯಾಂಡಲ್ ಮಾಡ್ತಿರ್ತಾನೆ. ಕೊನೆಗೂ ಪೊಲೀಸರು ಈ ಕೇಸ್ನ 3 ದಿನಗಳಲ್ಲಿ ಕ್ರ್ಯಾಕ್ ಮಾಡಿ ಆ ಹುಡುಗನ ಸಾವಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡಿದ್ದಾರೆ. ವೀಕ್ಷಕರೇ, ಅಕ್ಕ ಪಕ್ಕದಲ್ಲಿ ಎಂತವರು ಇರ್ತಾರೆ ಅನ್ನೋದಕ್ಕೆ ಈ ಆಟೋ ಡ್ರೈವರ್ ಕರಪ್ಪಸ್ವಾಮಿ ಅಂತವರೇ ಉದಾಹರಣೆ. ನಿಮ್ಮ ಜಾಗೃತಿಯಲ್ಲಿ ನೀವು ಇರೋದು ಬಹಳನೇ ಅವಶ್ಯಕ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್.